Determine the reactions at A and E for the beam shown in figure. ಇದು ಹಿಂಜ್ಡ್ ಬೀಮ್, ಇದು ರೋಲರ್ ಸಪೋರ್ಟ್. ಇಲ್ಲಿ ಒಂದು ಪಾಯಿಂಟ್ ಲೋಡ್ 200 kN, ಇದು ರೆಕ್ಟಾಂಗ್ಯುಲರ್ ಲೋಡಿಂಗು, ಇದು ಒಂದು ಕಪಲ್ 100 kN ಮೀಟರು, ಮತ್ತೆ ಇದು ಇನ್ಕ್ಲೈನ್ ಫೋರ್ಸ್ 200 kN. ಎಷ್ಟು ಇನ್ಕ್ಲೈನೇಷನ್ ಅಂದ್ರೆ 45 ಡಿಗ್ರೀಸ್. ಇದು ಒಂದು ಸಪೋರ್ಟ್, ಇದು ಬೀಮು, ಇದು ಹಿಂಜ್ಡ್ ಸಪೋರ್ಟ್, ಇದು ರೋಲರ್ ಸಪೋರ್ಟ್. ಈಗ ಫಸ್ಟ್ ಹಿಂಜ್ಡ್ ಸಪೋರ್ಟ್ ಇರೋದ್ರಿಂದ ಒಂದು ಹಾರಿಜಾಂಟಲ್ ರಿಯಾಕ್ಷನ್, ಒಂದು ವರ್ಟಿಕಲ್ ರಿಯಾಕ್ಷನ್ ಬರುತ್ತೆ. ರೋಲರ್ ಸಪೋರ್ಟ್ ಇರೋದ್ರಿಂದ ಒಂದು ವರ್ಟಿಕಲ್ ರಿಯಾಕ್ಷನ್ ಬರುತ್ತೆ. ಈ ಇನ್ಕ್ಲೈನ್ ಫೋರ್ಸ್ ಅನ್ನ ಹಾರಿಜಾಂಟಲ್ ರಿಯಾಕ್ಷನ್, ಹಾರಿಜಾಂಟಲ್ ಫೋರ್ಸ್ ಮತ್ತು ಹಾರಿಜಾಂಟಲ್ ಕಾಂಪೊನೆಂಟ್ ಮತ್ತೆ ವರ್ಟಿಕಲ್ ಕಾಂಪೊನೆಂಟ್ ಗಳಾಗಿ ವಿಭಜಿಸೋಣ. ಹಾರಿಜಾಂಟಲ್ ಕಾಂಪೊನೆಂಟ್ 200 cos 45, ವರ್ಟಿಕಲ್ ಕಾಂಪೊನೆಂಟ್ 200 sin 45. ಈ ರೆಕ್ಟಾಂಗ್ಯುಲರ್ ಲೋಡಿಂಗ್ ಅನ್ನ ಸಿಂಗಲ್ ಪಾಯಿಂಟ್ ಲೋಡ್ ಆಗಿ ಕನ್ವರ್ಟ್ ಮಾಡೋಣ. ಇದು 20 kN ಪ್ರತಿ ಮೀಟರು. ಎಷ್ಟು ಮೀಟರ್ ಮೇಲೆ ಇದೆ? 3 ಮೀಟರ್ ಮೇಲಿದೆ. ಈ ರೆಕ್ಟಾಂಗ್ಯುಲರ್ ಲೋಡಿಂಗ್ ಅನ್ನ ಸಿಂಗಲ್ ಪಾಯಿಂಟ್ ಲೋಡ್ ಮಾಡಲಿಕ್ಕೆ ಅದನ್ನ ಏರಿಯಾ ಆಫ್ ರೆಕ್ಟಾಂಗಲ್ ಅಂತ ತೆಗೆದು, ಏರಿಯಾ ಆಫ್ ರೆಕ್ಟಾಂಗಲ್ 20 × 3, 20, ಇದು 3, 60 kN. ಎಲ್ಲಿ ಆಕ್ಟ್ ಆಗುತ್ತೆ? ಈ ಪಾಯಿಂಟ್ ಬಿ ಇಂದ 1.5 ಮೀಟರ್ ಮೇಲೆ ಆಕ್ಟ್ ಆಗುತ್ತೆ. ಸೊ 60 kN ಪಾಯಿಂಟ್ ಬಿ ಇಂದ 1.5 ಮೀಟರ್ ಮೇಲೆ ಆಕ್ಟ್ ಆಗುತ್ತೆ. 60 kN. ಸೊ ಈ ಇನ್ಕ್ಲೈನ್ ಫೋರ್ಸ್ ಅನ್ನ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ ಗಳಾಗಿ ಮಾಡಿದ್ದೀವಿ. ರೆಕ್ಟಾಂಗ್ಯುಲರ್ ಲೋಡಿಂಗ್ ಅನ್ನ ಸಿಂಗಲ್ ಪಾಯಿಂಟ್ ಲೋಡ್ ಆಗಿ ಮಾಡಿದ್ದೀವಿ. ನೆಕ್ಸ್ಟ್, ರಿಸಾಲ್ವಿಂಗ್ ಫೋರ್ಸಸ್ ಹಾರಿಜಾಂಟಲಿ ಅಂಡ್ ಈಕ್ವೇಟಿಂಗ್ ಟು 0. ಎಲ್ಲ ಫೋರ್ಸ್ ಗಳನ್ನ ಹಾರಿಜಾಂಟಲ್ ರೆಸಲ್ಯೂಷನ್ ಮಾಡಿ ಈಕ್ವೇಟೆಡ್ ಟು 0 ಮಾಡೋಣ. ಎಚ್ ಎ ಫೋರ್ಸ್ ಬಲಕ್ಕೆ ಹೋಗ್ತಿದೆ, ಅದಕ್ಕೋಸ್ಕರ ಎಚ್ ಎ ಪ್ಲಸ್. ಇದು 200 cos 45 ಫೋರ್ಸ್, ಇದು ಎಡಕ್ಕೆ ಹೋಗ್ತಿದೆ, ಅದಕ್ಕೋಸ್ಕರ ಮೈನಸ್. ಸೊ ಎಚ್ ಎ ಪ್ಲಸ್ ಮೈನಸ್ 200 cos 45 ಈಕ್ವಲ್ ಟು 0. ಎಚ್ ಎ ಈಕ್ವಲ್ ಟು 200 cos 45. ನೆಕ್ಸ್ಟ್, ಎಲ್ಲ ವರ್ಟಿಕಲ್ ಫೋರ್ಸ್ ಗಳನ್ನ ನೋಡೋಣ. ವಿ ಎ ಮತ್ತು ವಿ ಬಿ ಇವು ಮೇಲ್ಗಡೆ ಹೋಗ್ತಿರುವ ಫೋರ್ಸ್, ಅಪ್ವರ್ಡ್ ಹೋಗ್ತಿರುವ ಫೋರ್ಸ್ಗಳು. ಈ ಫೋರ್ಸ್ಗಳು ಡೌನ್ವರ್ಡ್ ಬರ್ತಿರುವ ಫೋರ್ಸ್ಗಳು, ಕೆಳಗೆ ಬರ್ತಿರುವ ಫೋರ್ಸ್ಗಳು. ಸೊ ವಿ ಎ ಪ್ಲಸ್ ವಿ ಬಿ ಈಕ್ವಲ್ ಟು 200 ಪ್ಲಸ್ 60 ಪ್ಲಸ್ 200 sin 45. ವಿ ಎ ಪ್ಲಸ್ ವಿ ಬಿ ಈಕ್ವಲ್ ಟು 200 ಪ್ಲಸ್ 60 ಪ್ಲಸ್ 200 sin 45. ಅದು ಬಂದ್ಬಿಟ್ಟು 301.421. ಇದನ್ನ ಈಕ್ವೇಶನ್ 1 ಅಂತ ಹೇಳೋಣ. ನೆಕ್ಸ್ಟ್, ಎಲ್ಲ ಫೋರ್ಸ್ಗಳ ಮೂಮೆಂಟ್ ಅಬೌಟ್ ಒಂದು ಕಾಮನ್ ಪಾಯಿಂಟ್ ಅಂತ ತಗೋಣ. ಈಗ ಕಾಮನ್ ಪಾಯಿಂಟ್ ಎ ಅಂತ ತಗೋಣ. ಯಾವ ಪಾಯಿಂಟ್ ಇಂದ ಹೆಚ್ಚು ಫೋರ್ಸ್ ಹೋಗ್ತಿರ್ತವೆ ಆ ಪಾಯಿಂಟ್ ಅನ್ನ ಮೂಮೆಂಟ್ ಪಾಯಿಂಟ್ ಆಗಿ ತಗೋಣ. ಇಲ್ಲಿ ಎಚ್ ಎ, ವಿ ಎ ಮತ್ತು ಇದು 200 cos 45 ಮೂರು ಫೋರ್ಸ್ಗಳು ಪಾಯಿಂಟ್ ಎ ಮುಖಾಂತರ ಹಾದು ಹೋಗ್ತಾ ಇದ್ದಾವೆ. ಅದಕ್ಕೋಸ್ಕರ ಈ ಮೂಮೆಂಟ್ ಪಾಯಿಂಟ್ ಎ ಅಂತ ತಗೋಣ. ಎಚ್ ಎ ನ ಮೂಮೆಂಟ್ 0 ಆಗುತ್ತೆ, ವಿ ಎ ನ ಮೂಮೆಂಟ್ 0 ಆಗುತ್ತೆ, ಮತ್ತೆ 200 cos 45 ಇದರ ಮೂಮೆಂಟ್ 0 ಆಗುತ್ತೆ ಅಬೌಟ್ ಪಾಯಿಂಟ್ ಎ. ಹೀಗೆ ನೋಡೋಣ. ಎಚ್ ಎ ಪಾಯಿಂಟ್ ಎ ಮುಖಾಂತರ ಹಾದು ಹೋಗುತ್ತೆ. ನೆಕ್ಸ್ಟ್ 200 cos 45 ಇದು ಸಹ ಪಾಯಿಂಟ್ ಎ ಮುಖಾಂತರ ಹಾದು ಹೋಗುತ್ತೆ. ನೆಕ್ಸ್ಟ್ ವಿ ಎ ಸಹ ಪಾಯಿಂಟ್ ಎ ಮೂಲಕ ಹಾದು ಹೋಗುತ್ತೆ. ಈ ಮೂರು ಫೋರ್ಸ್ಗಳು ಪಾಯಿಂಟ್ ಎ ಮೂಲಕ ಹಾದು ಹೋಗ್ತಾ ಇದ್ದಾವೆ. ಅದಕ್ಕೋಸ್ಕರ ಅವುಗಳ ಮೂಮೆಂಟ್ ಅಬೌಟ್ ಪಾಯಿಂಟ್ ಎ 0 ಆಗುತ್ತೆ. ನೆಕ್ಸ್ಟ್, ಈ 200 kN ಫೋರ್ಸ್ ಅನ್ನು ಕನ್ಸಿಡರ್ ಮಾಡೋಣ. ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಹೀಗೆ ಕೆಳಗಡೆ ಬರುತ್ತೆ. ಅದು ಪಾಯಿಂಟ್ ಎ ಇಂದ 3 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಅದು ಅಬೌಟ್ ಪಾಯಿಂಟ್ ಎ ಹೇಗೆ ರೊಟೇಟ್ ಆಗುತ್ತೆ? ಹೀಗೆ ರೊಟೇಟ್ ಆಗುತ್ತೆ. ಅಬೌಟ್ ಪಾಯಿಂಟ್ ಎ ಹೀಗೆ ರೊಟೇಟ್ ಆಗುತ್ತೆ. ಅದರ ಮ್ಯಾಗ್ನಿಟ್ಯೂಡ್ ಆಫ್ ಮೂಮೆಂಟ್ 200 × 3. ಕ್ಲಾಕ್ವೈಸ್ ರೊಟೇಟ್ ಆಗ್ತದೆ, ಅದಕ್ಕೋಸ್ಕರ 200 × 3. ನೆಕ್ಸ್ಟ್, ಈ 60 kN ಫೋರ್ಸ್ ಅಬೌಟ್ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಹೀಗೆ ಕೆಳಗಡೆ ಟ್ರಾವೆಲ್ ಆಗುತ್ತೆ. ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎ ಪಾಯಿಂಟ್ ಇಂದ 4.5 ಮೀಟರ್ಸ್. 60 kN ಫೋರ್ಸಿನ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಪಾಯಿಂಟ್ ಎ ಇಂದ
4.5 meters. ಇದು about point A ಹೇಗೆ rotate ಆಗುತ್ತೆ, ಇದು about point A ಹೀಗೆ clockwise rotate ಆಗುತ್ತೆ. ಇದರ magnitude of moment about point A ಎಷ್ಟು ಅಂದಾಗ 60 into 4.5 60 into 4.5. ಇದು clockwise rotate ಆಗ್ತಿದೆ, ಅದಕ್ಕೋಸ್ಕರ clockwise rotate ಆಗ್ತಿದೆ, ಅದಕ್ಕೋಸ್ಕರ 60 into 4.5 plus. Next ಈ force 200 sin 45 200 sin 45. ಇದು about line of action of force ಹೀಗೆ ಕೆಳಗಡೆ ಬರುತ್ತೆ. ಇದರ perpendicular distance about point A ಎಷ್ಟು ಅಂದಾಗ 9 meters. ಇದರ perpendicular distance about point A 9 meters. ಇದು about point A ಹೇಗೆ rotate ಆಗುತ್ತೆ, ಹೀಗೆ rotate ಆಗುತ್ತೆ. ಇದು about point A ಹೀಗೆ clockwise rotate ಆಗುತ್ತೆ. Next VB force. ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹೀಗೆ ಮೇಲೆ ಬರುತ್ತೆ. ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ ಎ ಎಷ್ಟು 12 meters. ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ ಎ 12 meters. ಇದು ಅಬೌಟ್ ಪಾಯಿಂಟ್ ಎ ಹೇಗೆ ರೋಟೇಟ್ ಆಗುತ್ತೆ, ಆಂಟಿ ಕ್ಲಾಕ್ವೈಸ್ ರೋಟೇಟ್ ಆಗುತ್ತೆ. ಇದು ಅಬೌಟ್ ಪಾಯಿಂಟ್ ಎ ಹೀಗೆ ಆಂಟಿ ಕ್ಲಾಕ್ವೈಸ್ ರೋಟೇಟ್ ಆಗುತ್ತೆ. ಇದರ ಮ್ಯಾಗ್ನಿಟ್ಯೂಡ್ ಆಫ್ ಮೂವ್ಮೆಂಟ್ ಅಬೌಟ್ ಪಾಯಿಂಟ್ ಎ VB into 12 VB into 12 ಆಂಟಿ ಕ್ಲಾಕ್ವೈಸ್ ರೋಟೇಟ್ ಆಗ್ತಿದೆ, ಅದಕ್ಕೋಸ್ಕರ ಮೈನಸ್. ಇದು ಒಂದು ಕಪಲ್ ಕೊಟ್ಟಿದ್ದಾರೆ 100 kilonewton meter. ಇದು ಅಬೌಟ್ ಪಾಯಿಂಟ್, ಇದು ಹೇಗೆ ರೋಟೇಟ್ ಆಗುತ್ತೆ, ಇದು ಹೀಗೆ ಕ್ಲಾಕ್ವೈಸ್ ರೋಟೇಟ್ ಆಗುತ್ತೆ. ಏನೇನು ಮಾಡಿದ್ವಿ, HA ಫೈಂಡ್ ಔಟ್ ಮಾಡಿದ್ವಿ. ಈಕ್ವೇಶನ್ VA ಮತ್ತು VB ಅಲ್ಲಿ ಬಂತು, ಅದನ್ನು ಈಕ್ವೇಶನ್ 1 ಅಂತ ಹೇಳಿದ್ವಿ. ಎಲ್ಲ ಫೋರ್ಸ್ಗಳ ಮೂಮೆಂಟ್ ಅಬೌಟ್ ಪಾಯಿಂಟ್ ಎ ತಗೊಂಡಿದ್ವಿ, ಅವಾಗ VB ಬಂತು. VB ವ್ಯಾಲ್ಯೂ ಅನ್ನ ಈ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ VA ಬರುತ್ತೆ. ಸೊ HA, VA ಮತ್ತು VE ಈ ಎಲ್ಲ ಫೋರ್ಸ್ಗಳನ್ನ, ರಿಯಾಕ್ಷನ್ ಫೋರ್ಸ್ಗಳನ್ನ ಫೈಂಡ್ ಔಟ್ ಮಾಡಿದ್ದೀವಿ ಮತ್ತು ಬರೆದಿದ್ದೀವಿ.